ಇನ್ನು ಈ ಕೊಲೆ ಆಗಿರುವಂಥ ಜಾಗ ಏನಿದೆಯಲ್ಲ ಪಟ್ಟಣಗೆರೆ ಶೆಡ್ಡು, ಆ ಶೆಡ್ನಲ್ಲಿ ಪೊಲೀಸರು ಸೀಸ್ ಆಗಿರುವಂಥ ವೆಹಿಕಲ್ಸ್ಗಳನ್ನೆಲ್ಲ ಅಲ್ಲೇ ಹೋಗಿ ಇಡ್ತಾ ಇದ್ರು. ಪಾಪ ಈಗ ವೆಹಿಕಲ್ಗಳ ಓನರ್ಗಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಆರೋಪಿಗಳ ಮಹಜರು ವಿಚಾರಣೆ ಹಿನ್ನೆಲೆಯಲ್ಲಿ ಶೆಡ್ಗೆ ಎಲ್ಲ ಬಿಗಿಭದ್ರೆ ಆಗ್ಬಿಟ್ಟಿದ್ದಾರೆ. ಸೀಸ್ ವಾಹನಗಳನ್ನ ಬಿಡಿಸ್ಕೊಳ್ಳೋಕ್ಕಂತೂ ಅಯ್ಯಯ್ಯೋ ಮಾಲೀಕರು ಹರಸಾಹಸ ಪಡ್ತಾ ಇದ್ದಾರೆ. ಈಗ ಫೈನಾನ್ಸ್ ಕಂಪನಿ ಅಧಿಕಾರಿಗಳು ಇಲ್ಲದ ಕಾರಣ ಈಗ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಫೈನಾನ್ಸ್ ಕಟ್ಟದ ವಾಹನವನ್ನ ಸೀಸ್ ಮಾಡಿ ಶೆಡ್ಗೆ ಹಾಕ್ಲಾಗ್ತಾ ಇತ್ತು ಇಲ್ಲಿ. ಸೊ ಅದು ಹಲವು ಕಡೆಗಳಲ್ಲಿ ಮಾಡ್ತಾರೆ, ಕೆಲವು ಏರಿಯಾಗಳಲ್ಲಿ ಇದ್ದಾವೆ. ಸೊ ಅದರಲ್ಲಿ ಪಟ್ಟಣಗೆರೆ ಶೆಡ್ ಕೂಡ ಒಂದು. ಸೊ ಹಾಗಾಗಿ ಆ ಓನರ್ಸ್ಗಳು ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಬಿಗಿ ಭದ್ರತೆ ಬೇರೆ, ಫೈನಾನ್ಸ್ನವರು ಆ ಕಡೆಗೂ ಇಲ್ಲ, ನಮ್ಮ ವಾಹನಗಳ ಕತೆ ಏನು, ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ಥಳದಿಂದ, ನೋಡೋಣ. ಜಯನ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿತ್ತು. ಸೊ ಆ ಒಂದು ಶೆಡ್ ನ ಮುಂಭಾಗದಲ್ಲಿದ್ದೇನೆ. ಈ ಶೆಡ್ ಏನಿದೆಯಲ್ಲ, ಎಲ್ಲೆಲ್ಲಿ ಫೈನಾನ್ಸ್ ನಲ್ಲಿ ವೆಹಿಕಲ್ಸ್ ಗಳನ್ನ ತೆಗೆದುಕೊಂಡು ಅಮೌಂಟ್ ಅನ್ನ ಕಟ್ಟಲಿಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಆ ಒಂದು ವಾಹನಗಳನ್ನ ಇಲ್ಲೇ ಬಂದು ಪಾರ್ಕನ್ನು ಮಾಡಲಾಗುತ್ತೆ. ಇಲ್ಲಿಗೆ ಬಂದು ಅದನ್ನು ಬಿಡಿಸ್ಕೊಂಡು ಹೋಗುವಂಥ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಸೊ ಈ ಕೊಲೆ ಪ್ರಕರಣ ಆದ ಬಳಿಕ ಈಗ ಶೆಡ್ಡನ್ನು ಕ್ಲೋಸ್ ಮಾಡಲಾಗಿದೆ. ಪೊಲೀಸರು ಆರೋಪಿಗಳನ್ನು ಆಗ ಕರ್ಕೊಂಡು ಬರ್ತಿರ್ತಾರೆ, ಸ್ಥಳ ಮಹಜರು ವಿಚಾರಣೆಗೆ ಅಂತ ಕರ್ಕೊಂಡು ಬರ್ತಿರ್ತಾರೆ. ಸೊ ಹಾಗಾಗಿ ಶೆಡ್ಡನ್ನು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ವೆಹಿಕಲ್ಸ್ಗಳನ್ನು ಸೀಸ್ ಮಾಡ್ಕೊಂಡು ಬಂದು ಇಲ್ಲೇ ನಿಲ್ಲಿಸಲಾಗಿದೆ. ಅವುಗಳನ್ನು ಬಿಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಿತ್ಯಲೂ ಕೂಡ ಸುಮಾರು ಜನ ಬರ್ತಾರೆ. ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಬರ್ತಾರೆ ಇಲ್ಲಿ ಬಂದು ರಿಲೀಸನ್ನು ಮಾಡಿಕೊಂಡು ಹೋಗೋದಕ್ಕೆ. ಆದರೆ ಇಲ್ಲಿ ಈ ಒಂದು ಫೈನಾನ್ಸ್ನ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರೂ ಕೂಡ ಇಲ್ಲಿ ಇರೋದಿಲ್ಲ. ಸೊ ಹೀಗಾಗಿ ದೂರಗಳಿಂದ ಬಂದಂಥವರು ಇದೀಗ ಮತ್ತೆ ವಾಪಸ್ಸನ್ನು ಹೋಗುವಂತಹ ಸನ್ನಿವೇಶ ಇದೆ. ಸರ್, ನೀವು ಎಲ್ಲಿಂದ ಬಂದ್ರಿ? ಯಾವ ವೆಹಿಕಲ್ ಸೀಸ್ ಆಗಿತ್ತು? ಇಲ್ಲಿ ಹೇಗಿದೆ? ಸರ್, ನಾವು ಅಂದ್ರಳ್ಳಿಯಿಂದ ಬಂದಿರೋದು. ನಮ್ಮದು L&T ಫೈನಾನ್ಸ್ ಇರೋದು. ಅದರಲ್ಲಿ 3 ತಿಂಗಳು ಡ್ಯೂ ಇತ್ತು. 3 ತಿಂಗಳು ಕಟ್ಬಿಟ್ಟು ನೋಡಿ ಕ್ಲಿಯರಿಂಗ್ ಲೆಟ್ರ್ ತಂದಿದ್ದೀವಿ. ಬಟ್ ಇಲ್ಲಿ ಗಾಡಿ ಬಿಡೋಕ್ಕೆ ಯಾರೂ ರೆಡಿ ಇಲ್ಲ. ಫೈನಾನ್ಸ್ನವ್ರು ಈ ಥರ ನಮಗೂ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ನಮಗೆ ಅಂತ ಅಲ್ಲ, ಸಾಮಾನ್ಯ ಜನಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ. ಕಾರ್ಗಳೆಲ್ಲ ಸೀಸ್ ಮಾಡಿದ್ದಾರೆ. ದುಡಿಮೆ ಹೆಂಗಾಗುತ್ತೆ ಹೇಳ್ರಿ? ಎಲ್ಲ ಸೀಸ್ ಮಾಡ್ಕೊಂಡ್ರೆ ದುಡಿಮೆ ಹೆಂಗಾಗುತ್ತೆ? ಅದಕ್ಕೆ ಯಾರನ್ನ ರೆಸ್ಪಾನ್ಸಿಬಿಲಿಟಿ ಇರಬೇಕಲ್ಲ ಇಲ್ಲಿ ಇದ್ದು. ಈಗ ನಿಮ್ಮಲ್ಲಿ ಆರ್ಥಿಕವಾಗಿ ಏನೋ ಆ ಕ್ಷಣದಲ್ಲಿ ಅಥವಾ ಆ ಸಮಯದಲ್ಲಿ ಹಣ ಇರಲಿಲ್ಲ. ಈಗ ದುಡ್ಡನ್ನು ಜಮಾ ಮಾಡಿಕೊಂಡು ಈಗ ಕಟ್ಟಿ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರಿ. ಸೊ ಈಗ ಇಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಅಥವಾ ಸ್ಥಳ ಮಹಜರಿಗೆ ಬರುವಂಥ ಪ್ರಕ್ರಿಯೆಗಳು ಆಗ್ತಿರೋದ್ರಿಂದಾಗಿ ಒಳಗೆ ಬಿಡ್ತಾ ಇಲ್ವಾ, ಅಥವಾ ಈ ಪ್ರಕರಣದ ಹಿನ್ನೆಲೆ ಇಲ್ಲಿ ಇದ್ದಂಥವ್ರು ಯಾರು ಇಲ್ವಾ ಅಂತ? ಇದ್ದಂಥವ್ರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ಇದ್ದಂಥವ್ರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಫೈನಾನ್ಸ್ನವರು L&T ಫೈನಾನ್ಸ್ನವ್ರು ಯಾರು ಇಲ್ಲ ಇಲ್ಲಿ. ಅದು ರಿಲೀಸ್ ಮಾಡ್ಕೊಳಕ್ಕೆ, ಗಾಡಿಗಳು ರಿಲೀಸ್ ಮಾಡ್ಕೊಳಕ್ಕೆ ಅಲ್ಲಿ ಸಂಬಂಧಪಟ್ಟವ್ರು ಯಾರು ಇಲ್ಲ ಅಂತ ನಮಗೆ ಫೋನ್ ಮಾಡಿದ್ರೆ ಅಥವಾ ಅವ್ರನ್ನ ಸಂಪರ್ಕ ಮಾಡಿದ್ರೆ ಏನು ಹೇಳ್ತಾರೆ? ಸರ್, ಫೋನ್ ಮಾಡಿದರೆ ಅವರು ಅಲ್ಲಿ ಇದಾಗಿದೆ, ಬಟ್ ನಮಗೇನು ಹೇಳಿಲ್ಲ ಅವರು. ಅಮೌಂಟು ನಾವು ಸಾಲ ಮಾಡ್ಕೊಂಡೋಗಿ ಕಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋಣ ಅಂತ ಬಂದು, ಬಟ್ ನಮ್ಗೆ ಅಲ್ಲೇನು ಹೇಳಿಲ್ಲ ಅವರು. ಆಫೀಸಲ್ಲಿ L&T ಆಫೀಸಲ್ಲಿ ಏನಿಲ್ಲ, ಸುಮ್ಮನೆ ಇವಾಗ ಅಡ್ರೆಸ್ಗೆ ಹೋಗ್ರಿ ಅಷ್ಟೇ ಹೇಳೋದು. ಒಂದು ಫೋನ್ ನಂಬರ್ ಕೊಡ್ತಾ ಇಲ್ಲ, ಅಲ್ಲಿ ರೆಸ್ಪಾನ್ಸಿಬಲ್ ಇಲ್ಲ, ಏನು ಇಲ್ಲ. ನಮಗೆ ಅಡ್ರೆಸ್ಗೆ ಕಳಿಸ್ತಾರೆ. ಇಲ್ಲಿ ಬಂದ ಮೇಲೆ ಶೆಡ್ಡನ್ನು ಲಾಕ್ ಮಾಡಿರ್ತಾರೆ. ಸೊ ಇಲ್ಲಿ ಏನು ಘಟನೆ ಆಯಿತು ಅನ್ನುವಂಥದ್ದು ಕೂಡ ಗೊತ್ತೇ ಇದೆ. ಸೊ ಈ ಘಟನೆಯಿಂದ ಇಲ್ಲಿ ವಿಚಾರಣೆಯ ವಿಚಾರವಾಗಿ ಸೊ ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ನಾವು ಅದನ್ನೇ ನನ್ನ ಕಡೆ ಸ್ವಿಗ್ಗಿಲಿ ವರ್ಕ್ ಮಾಡ್ತಾ ಇರೋದು ನಾವು. ಇವಾಗ ನಮ್ಮ ಗಾಡಿ ಇದ್ರೆ ದುಡಿಮೆ ಮಾಡೋಕ್ಕಾಗೋದು, ಇಲ್ಲಾಂದರೆ ಹೆಂಗೆ ಮಾಡೋಣ ಹೇಳಿ? ಈ ಥರ ನಮಗೆ ಡೈಲಿ ದುಡಿಮೆನೇ ಅದು. ಸ್ವಿಗ್ಗಿಲಿ ವರ್ಕ್ ಮಾಡ್ತಾ ಇರೋದು ನಾವು. ನಮಗೆ ಗಾಡಿನೇ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಈಗ ಅಟ್ಲೀಸ್ಟ್ ಒಳಗಡೆ ಹೋಗಿ ಸೆಕ್ಯೂರಿಟಿನ ವಿಚಾರಣೆ ಮಾಡುವಂಥದ್ದು ಅಥವಾ ಗಾಡಿನ ನೋಡುವಂಥದ್ದು ಅದು ಯಾವುದೂ ಆಗೋದಿಲ್ವಾ? ಇಲ್ಲ ಸರ್, ಯಾರನ್ನೂ ಒಳಕ್ಕೆ ಬಿಡ್ತಾ ಇಲ್ಲ. ಬಟ್ ಇದು ಆಗಿರೋದ್ರಿಂದ ಯಾರನ್ನೂ ಒಳಕ್ಕೆ ಬಿಡ್ತಾ ಇಲ್ಲ. ಬಟ್ ರೆಸ್ಪಾನ್ಸಿಬಲ್ ಇಲ್ವಲ್ಲ ಸರ್. ಅಲ್ಲಿ ಫೈನಾನ್ಸ್ನವ್ರ ಕಡೆಯಿಂದ ಒಬ್ರು ಯಾರಾದರೂ ಇಲ್ಲಿ ಇದ್ದು ರೆಸ್ಪಾನ್ಸ್ ಮಾಡಿದರೆ ಅವರು ಇದು ಮಾಡ್ತಾರೆ. ಬಟ್ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ಹೇಳ್ರಿ? ಸೆಕ್ಯೂರಿಟಿ ಏನು ಮಾಡಕ್ಕೆ ಬರುತ್ತೆ? ಎಷ್ಟು ಜನ ಬರ್ತಾರೆ ಸರ್ ಹೀಗೆ ನಿಮ್ಮ ತರ? ಬಂದು ಹೋಗ್ತಾ ಇದ್ದಾರೆ ಸರ್. 15ರಿಂದ 20 ಜನ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ. ನಾವು ಡೈಲಿ ಬರ್ತೀವಿ, ನೋಡ್ಕೊಂತೀವಿ, ಹೋಗ್ತಾ ಇದ್ದೀವಿ. ಹಂಗಾಗಿದೆ. ಈಗಾಗಲೇ ಸಾಕಷ್ಟು ಜನ ಕೂಡ ಫೈನಾನ್ಸನ್ನು ಕಟ್ಟದೇ ಇರುವಂಥ ಸಂದರ್ಭದಲ್ಲಿ ಆ ಫೈನಾನ್ಸ್ ಕಂಪನಿ ಆ ಒಂದು ವೆಹಿಕಲ್ಸ್ಗಳನ್ನು ಸೀಸ್ ಮಾಡಿ ನೇರವಾಗಿ ಇಲ್ಲಿಗೆ ಆ ವೆಹಿಕಲ್ಸ್ಗಳನ್ನು ತೊಗೊಂಡು ಬರುತ್ತೆ. ಇಲ್ಲೇ ಅದನ್ನು ಲಾಕ್ ಮಾಡುತ್ತೆ. ಮತ್ತೆ ಅದನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಈಗ ಫೈನಾನ್ಸ್ ಕಂಪನಿಗಳಿಂದ ಎಲ್ಲ ಲೆಟ್ರನ್ನು ತಂದು ಎಲ್ಲ ಹಣವನ್ನು ಪೇ ಮಾಡಿ ಇಲ್ಲಿಗೆ ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಫೈನಾನ್ಸ್ ಕಂಪನಿಯವರು ಕೂಡ ಇಲ್ಲಿ ಇರೋದಿಲ್ಲ. ಸೊ ಹೀಗಾಗಿ ಸಹಜವಾಗಿ
ಜನಕ್ಕೆ ಅಂದರೆ ಫೈನಾನ್ಸನ್ನು ಕಟ್ಟಿಕೊಂಡು ಯಾರೆಲ್ಲ ಬಂದಿರ್ತಾರಲ್ಲ ಹಣವನ್ನು, ಸೊ ಅಂಥವ್ರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಫೈನಾನ್ಸ್ ಕಂಪನಿಗೆ ಹೋಗಿ ವಿಚಾರಿಸಿದ್ರೆ ಸೊ ಈ ಒಂದು ಶೆಡ್ ಬಳಿ ಹೋಗಿ ಅಂತೇಳಿ ಕಳಿಸ್ತಾರೆ. ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಯಾರು ಕೂಡ ಇರೋದಿಲ್ಲ. ನಿತ್ಯಲೂ ಕೂಡ 15ರಿಂದ 20 ಜನ ಬರ್ತಾರೆ. ಬಂದಂಥವ್ರು ಎಲ್ಲರೂ ಕೂಡ ಖಾಲಿ ಕೈಯಲ್ಲೇ ವಾಪಸ್ ಆಗ್ತಾರೆ. ಸೊ ಈ ಒಂದು ಕೊಲೆ ಪ್ರಕರಣದ ವಿಚಾರಣೆ, ಮಹಜರು ಅದೆಲ್ಲವೂ ಕೂಡ ಇದೇ ಶೆಡ್ನಲ್ಲಿ ಆಗುತ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ಸದ್ಯ ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಸಹಜವಾಗಿ ಫೈನಾನ್ಸಲ್ಲಿ ಈಗ ಹಣ ಕಟ್ಟಿ ವೆಹಿಕಲ್ಸ್ಗಳನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಂಥವರಿಗೆ ಒಂದು ರೀತಿಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.